ಹೌದಾ?
ಕೈ ಮುಗಿಬೇಕಾಯ್ತಾ? ಮಾತಾಡ್ಬಾರ ಎಲ್ಲರೂ ಕೈ ಮುಗಿದು ನಿಲ್ಲಿ. श्री 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 सच्चिदानंद भारती स्वामी महाराज की। श्री 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 सच्चिदानंद भारती स्वामी महाराज की। श्री 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 सच्चिदानंद भारती स्वामी महाराज की। गुरुभ्यो नमः। नमामि सद्गुरुं शांतं प्रत्यक्षं शिवरूपिणी ಶಿರಸಾ ಯೋಗ ಪೀಠಸ್ಥಂ ಮುಕ್ತಿ ಕಾಮಾರ್ತಿ ಸಿದ್ಧಿದಂ. ನಮ್ಮೆಲ್ಲರ ಜಗದ್ಗುರು ಸದ್ಗುರು ಶ್ರೀ ಎಡನೀರು ಸಂಸ್ಥಾನದ ಮಠಾಧೀಶರಾಗಿರುವ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮಿಗಳ ಪಾದಕಮಲಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಶ್ರೀಗಳ ಅಪ್ಪಣೆಯನ್ನು ಪಡೆದು ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ನೀಡ್ತಾ ಇದ್ದೇವೆ. ಆರಂಭದಲ್ಲಿ ಶ್ರೀಗಳು ನಮ್ಮ ಶಾಲೆಗೆ ಆಗಮಿಸುವುದಕ್ಕೆ ಕಾರಣವಾದಂತಹ ಒಂದು ಸಂದರ್ಭವನ್ನು ತಮ್ಮ ಮುಂದೆ ಉಲ್ಲೇಖಿಸುವುದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಬಂಧುಗಳೇ, ಅತ್ಯಂತ ಪವಿತ್ರ ಹಾಗೂ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾದದ್ದು ಶ್ರೀ ಎಡನೀರು ಮಠ. ಈ ಮಠದ ಪರಂಪರೆಗೆ ಬಹಳ ವರ್ಷಗಳ ಇತಿಹಾಸವಿದೆ. ಅಂದು ಪೀಠಾಧಿಪತಿಗಳಾಗಿರುವಂತಹ ಪರಮಪೂಜ್ಯ ವೃಂದಾವನಸ್ಥ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಕುಮಟಾದ ವಾಸ್ತವ್ಯದ ಸಂದರ್ಭದಲ್ಲಿ ಸಂಚಾರಕ್ಕೆ ಹೊರಡುವಂತಹ ಒಂದು ಮಾರ್ಗದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡಿಗಾಲಗಲ್ಲಿ ಅವರು ಶ್ರೀ ಗಣೇಶನ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಗಣೇಶೋತ್ಸವವನ್ನ ಆಚರಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಶ್ರೀ ಗಣೇಶನ ದರ್ಶನಕ್ಕೆಂದು ಗುಡಿಗಾಲಗಲ್ಲಿ ಶಾಲೆಯನ್ನ ಪ್ರವೇಶಿಸಿ ಶ್ರೀ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಹೊರಡುವ ಸಂದರ್ಭದಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಧರ್ಮದರ್ಶಿಗಳು ನಮ್ಮ ಶಾಲೆಯ ಹಿತಚಿಂತಕರೂ ಆಗಿರುವ ಶ್ರೀ ಕೃಷ್ಣ ಬಾಬಾ ಪೈರವರೊಂದಿಗೆ ಶಾಲೆಯ ಕುರಿತು ಚರ್ಚೆಯನ್ನ ಮಾಡ್ತಾರೆ. ಮತ್ತು ಇದೇ ಸಂದರ್ಭದಲ್ಲಿ ಈ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಅಭಿವೃದ್ಧಿಯನ್ನು ಹೊಂದಲಿ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿ ಮುಂದೊಂದು ದಿನ ಈ ಶಾಲೆಗೆ ಭೇಟಿ ನೀಡುವ ಭರವಸೆಯನ್ನು ನೀಡಿ ಅಲ್ಲಿಂದ ನಿರ್ಗಮಿಸ್ತಾರೆ. ಆ ಮಾತು ಶ್ರೀ ಕೃಷ್ಣ ಬಾಬಾ ಪೈರವರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಮತ್ತು ಅಭಿವೃದ್ಧಿ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸರ್ಕಾರಿ ಶಾಲೆಯನ್ನ ಖಾಸಗಿ ಶಾಲೆಯಂತೆ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗ್ತಾರೆ. ಪ್ರಸ್ತುತ ಶ್ರೀಗಳ ಪಟ್ಟಶಿಷ್ಯರಾಗಿರುವಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಆಗಮನವಾಗುತ್ತಿದ್ದಂತೆ ಒಮ್ಮೆ ಶ್ರೀಗಳನ್ನು ವಿದ್ಯಾಮಂದಿರಕ್ಕೆ ಪ್ರೀತಿಯಿಂದ ಆಹ್ವಾನಿಸಿ ಮಕ್ಕಳಿಗೆ ಶುಭಾಶೀರ್ವಚನವನ್ನು ನೀಡುವಂತೆ ವಿನಂತಿಯನ್ನ ಮಾಡುವ ಬಗ್ಗೆಯೂ ಕೂಡ ಅವರು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಅವರ ವಿನಂತಿಗೆ ಗುರುಗಳು ಕೂಡ ಅಷ್ಟೇ ಸಂತೋಷದಿಂದ ಪ್ರೀತಿಪೂರ್ವಕವಾಗಿ ಒಪ್ಪಿಕೊಳ್ತಾರೆ. ಆ ನಿಮಿತ್ತವಾಗಿ ನಿನ್ನೆ ಗ್ರಾಮದೇವಿ ತಾಯಿ ಶಾಂತಿಕಾ ಪರಮೇಶ್ವರಿ ದೇವಿಯ ಸನ್ನಿಧಾನಕ್ಕೆ ಆಗಮಿಸಿ ವಾಸ್ತವ್ಯವನ್ನ ಹೂಡಿರುವಂತಹ ಒಂದು ಸಂದರ್ಭದಲ್ಲಿ ಅವರನ್ನ ನಾವು ವಿನಂತಿಸಿಕೊಂಡಾಗ ನಗನಗುತ್ತಾ ಖುಷಿಯಿಂದ ಅವರು ಒಪ್ಪಿಕೊಂಡು ಇವತ್ತು ಮುಂಜಾನೆ ನಮ್ಮ ಶಾಲೆಗೆ ಆಗಮಿಸಿರುವುದು ಬಹುಶಃ ನಮಗೆ ನಿಮಗೆ ಎಲ್ಲರಿಗೂ ಒಂದು ಹರ್ಷವನ್ನು ತಂದಿದೆ. ಜೊತೆಗೆ ಈ ವಿದ್ಯಾಮಂದಿರ, ಈ ನೆಲ ಇನ್ನೂ ಹೆಚ್ಚು ಪವಿತ್ರವಾಗಿದೆ ಎನ್ನುವಂಥದ್ದನ್ನ ಹೇಳ್ತಾ ಶ್ರೀಗಳಿಗೆ ನಾನು ಪ್ರಪ್ರಥಮವಾಗಿ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು, ಎಲ್ಲಿ ತಲೆ ಬಾಗಿಸುವೆನಲ್ಲಲ್ಲಿ ನಿತ್ಯ, ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ಅಂತಹ ಗುರು ಸಾನ್ನಿಧ್ಯದಲ್ಲಿ
ಸಾನ್ನಿಧ್ಯದಲ್ಲಿ ಶ್ರೀ ದೇವರ ಅನುಗ್ರಹ ಪ್ರಾರ್ಥನೆಗಾಗಿ ನಮ್ಮ ಶಾಲೆಯ ಮುದ್ದು ಮಕ್ಕಳು. ಗಜವದನ ಗಜಾನನ ಹೇ ಗಜವದನ ಪಾಲಿಸು ನೀಯನ್ನ ಹರನಂದನ ಗಜಾನನ ಹೇ ಗಜವದನ ಗಜಾನನ ಹೇ ಗಜವದನ ಸಿದ್ಧಿ ಬುದ್ಧಿಗಳ ವರ ಗಜವದನ ಸಿದ್ಧಿ ಬುದ್ಧಿಗಳ ವರ ಗಜವದನ ಕೊಲೆವನು ಬಿಡದೆ ನಮ್ಮನು ಅನುದಿನ ಕಾರ್ಯದಿ ಮೊದಲೇ ನೆನೆವೆನು ನಿನ್ನ ಕಾರ್ಯದಿ ಮೊದಲೇ ನೆನೆವೆನು ನಿನ್ನ ಸದ್ಗತಿ ತೋರು ದಯಾನನ ಗಜಾನನ ಹೇ ಗಜವದನ ಗಜಾನನ ಹೇ ಗಜವದನ ಭಕ್ತ ಕೋಟಿಗಳು ನಿನ್ನನ್ನು ನೆನೆದಿದೆ ಭಕ್ತ ರಕ್ಷಕನ ನಾಮವ ಹಾಡಿದೆ ಭಕ್ತ ಕೋಟಿಗಳು ನಿನ್ನನ್ನು ನೆನೆದಿದೆ ಭಕ್ತ ರಕ್ಷಕನ ನಾಮವ ಹಾಡಿದೆ ಮುಕ್ತಿದಾಯಕನೇ ವರದಾಯಕನೇ ಮುಕ್ತಿದಾಯಕನೇ ವರದಾಯಕನೇ ಶಕ್ತಿ ದೇವತೆ ಪಾರ್ವತಿ ಸುತನೇ ಗಜಾನನ ಹೇ ಗಜವದನ ಗಜಾನನ ಹೇ ಗಜವದನ 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 ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಶುಭಾರಂಭವನ್ನು ನೀಡಿದ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಶೇಷವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಗುರುಗಳೇ, ಇವತ್ತು ನಾವು 3 ಕಾರ್ಯಕ್ರಮವನ್ನು ಏಕಕಾಲದಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದನೆಯದಾಗಿ ಶ್ರೀಗಳಿಗೆ ಗುರು ನಮನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ, ಇನ್ನೊಂದು ವಿದ್ಯಾರ್ಥಿಗಳಿಗೆ ದಾನಿಗಳು ನೀಡಿರುವಂತಹ ಕಲಿಕಾ ಸಾಮಗ್ರಿಯನ್ನು ವಿತರಿಸುವಂಥದ್ದು, ಇನ್ನೊಂದು ನಮ್ಮ ಶಾಲೆಯಲ್ಲಿ 13 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದಂತಹ ಶ್ರೀಮತಿ ಸಾವಿತ್ರಿ ಪಡ್ಗಾರ್ ಅವರಿಗೆ ಬೀಳ್ಕೊಡುವಂತಹ ಕಾರ್ಯಕ್ರಮ. ಹಾಗಾಗಿ ಈ 3 ಕಾರ್ಯಕ್ರಮಗಳ ಒಂದು ಕಾರ್ಯಕ್ರಮಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ತಾವು ವಹಿಸಿರುವುದು ನಮಗೆ ಇನ್ನಷ್ಟು ಹೆಮ್ಮೆಯನ್ನ ತಂದಿದೆ. ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸುವುದಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಡಿ.ಎಂ. ಬಂಡ್ರವರು. ಗುರುಭ್ಯೋ ನಮಃ. ಕುಮಟಾದ ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸ್ತವ್ಯದಲ್ಲಿ ಇಂದು ನಮ್ಮ ಶಾಲೆಗೆ ಆಗಮಿಸಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿ ವಿದ್ಯಾರ್ಜನೆಗೆ ಆಗಮಿಸಿರುವ ನಮ್ಮ ಮಕ್ಕಳಿಗೆ ಶುಭಾಶೀರ್ವಚನ ನೀಡಲಿರುವ ಜಗದ್ಗುರು ಶ್ರೀ ಎಡನೀರು ಮಠಾಧೀಶರಾದಂಥ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಸೇರಿರುವ ಸಮಸ್ತರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಾಗಿ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ರಾಜೇಂದ್ರ ಎಲ್ ಭಟ್ರವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಈ ಸಭೆಗೆ ನಮ್ಮ ಶಾಲೆಗೆ ಯಾವತ್ತೂ ಶ್ರಮಿಸುತ್ತಿರುವಂಥ ಶ್ರೀಯುತ ಕೃಷ್ಣಪ್ಪಯ್ಯರವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೀನಿ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ಉಪಸ್ಥಿತರಿರುವಂಥ ಅವರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಯಿಂದ ನಿವೃತ್ತಿ ಹೊಂದಿರುವಂಥ ಶ್ರೀಮತಿ
ಸಾವಿತ್ರಿ ಪಟ್ಟಾರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನನ್ನ ಅರಳಿಪುರ ಸ್ವಾಗತವನ್ನು ಕೋರುತ್ತೀನಿ. ಹಾಗೂ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ನಾಯ್ಕ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೀನಿ. ನಮ್ಮ CRPಗಳಾದಂಥ ಶ್ರೀಮತಿ ಸುಗೀತಾ ಭಟ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ SDMC ಪದಾಧಿಕಾರಿಗಳಾದಂಥ ಶ್ರೀಯುತ ನಾರಾಯಣ್ ಪಟ್ಗಾರ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನನ್ನ ಸಭೆಗೆ ಆಗಮಿಸಿದಂಥ ಪಾಲಕ ಪೋಷಕ ಪ್ರತಿನಿಧಿಗಳು ಕೂಡ ಎಲ್ಲರೂ ಇದ್ದೀರಿ. ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಲ್ಲಿನ ಕೇಂದ್ರ ಬಿಂದುವಾದಂಥ ನನ್ನ ಮುದ್ದು ಮಕ್ಕಳು ಕೂಡ ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನೆರೆದಂಥ ನನ್ನ ಎಲ್ಲ ಸಹೋದರ ಸಹೋದರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಮಾತನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ DM ಭಟ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಜಗತ್ತಿಗೆ ಗುರು ಪರಂಪರೆಯನ್ನ ಮನವರಿಕೆ ಮಾಡಿಕೊಟ್ಟ ನಮ್ಮ ಭರತ ಖಂಡದಲ್ಲಿ ಗುರುವಿಗೆ ಪರಮೋಚ್ಚ ಸ್ಥಾನವಿದೆ. ಅಜ್ಞಾನ, ಅಂಧಕಾರ, ಅನೀತಿ, ಅಸೂಯೆಗಳನ್ನು ನಮ್ಮಿಂದ ದೂರ ಮಾಡಿ ಜ್ಞಾನ ಹಾಗೂ ಸಂಸ್ಕಾರದ ದೀಪವನ್ನು ಬೆಳಗಿಸುವವರು ಗುರು. ಅಂತಹ ಜ್ಞಾನ ಜ್ಯೋತಿಯನ್ನ ಪ್ರಜ್ವಲನಗೊಳಿಸಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನ ನೀಡುವಂತೆ ಶ್ರೀಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೀಗ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ SDMC ಅಧ್ಯಕ್ಷರು ಶ್ರೀಗಳಿಗೆ ಫಲ ಸಮರ್ಪಣೆಯನ್ನ ಮಾಡಿ ಗೌರವವನ್ನು ಸಲ್ಲಿಸುವಂತೆ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಧರ್ಮದರ್ಶಿಗಳಾಗಿರುವಂತಹ ಶ್ರೀಯುತ ಕೃಷ್ಣ ಬಾಬಾಪಯ್ಯರವರು ಕೂಡ ಈ ಒಂದು ಕೈಂಕರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಗುರು, ಬದುಕಿನ ನಿಜವಾದ ನಡೆನುಡಿಯನ್ನ ಕಲಿಸಿದವರು ಗುರು. ಅಂತಹ ಸದ್ಗುರುಗಳು ಶ್ರೀ ಎಡನೀರು ಮಠಾಧೀಶರಾದಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು.
ತಮ್ಮ ಶುಭಾಶೀರ್ವಚನದ ಮೂಲಕ ನಮ್ಮ ಮಕ್ಕಳನ್ನ ಹರಸುವಂತೆ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ओम नमो प्रणवार्थाय शुद्ध ज्ञानैकमूर्तये निर्मलाय प्रशांताय दक्षिणामूर्तये नमः. अत्यन्तबालं मतसी कुसुम प्रकाशं विद्वासुरं कनकभूषणभूषिताङ्गं विसृस्तकेशं मरुणाधरं वायताक्षं कृष्णं स्मरामि मनसा नवनीतहस्तम्. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಗಾರದಲ್ಲಿ ಕುಮಟಾ. ಈಗಾಗಲೇ ಅವರು ಸ್ವಾಗತ ಭಾಷಣದಲ್ಲಿ ಅವರು ತಿಳಿಸಿದರು, ನಮ್ಮ ಹಿರಿಯ ಗುರುಗಳು ಇದರ ಸಮೀಪದಲ್ಲಿ ಬಂದಿರುವಾಗ ಶಾಲೆಗೆ ಬರಬೇಕು ಅನ್ನೋದಾಗಿ ಇವರು ಆಮಂತ್ರಿಸಿದರು. ಆದರೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನಿನ್ನೆ ಪ್ರಥಮವಾಗಿ ನಾವು ಪೀಠಾರೋಹಣ ಕೈಗೊಂಡ ನಂತರ ಕುಮಟದ ಶಾಂತಿಕಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿಗೆ ಬಂದಾಗ ಅವರು ಈ ವಿಷಯವನ್ನು ತಿಳಿಸಿದ್ರು ಬರಬೇಕು ಅಂತ. ಖಂಡಿತವಾಗಿಯೂ ಸಂತೋಷದಿಂದ ನಾವಿವತ್ತು ಈ ಶಾಲೆಗೆ ಬಂದಿದ್ದೇವೆ. ಯಾಕಂದರೆ ಒಂದು ಊರಿನಲ್ಲಿ ದೇವಾಲಯಗಳು ಮತ್ತು ವಿದ್ಯಾಲಯಗಳು ಎರಡು ಸಮಾನ ರೀತಿಯಲ್ಲಿ ನಾವು ಗೌರವಿಸುವಂಥ ಒಂದು ಕೇಂದ್ರಗಳು. ಒಂದು ಊರು ಹೇಗಿದೆ, ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನಾವು ಆ ಊರಿನ ವಿದ್ಯಾಲಯ ಮತ್ತು ದೇವಾಲಯವನ್ನು ನೋಡಿ ನಾವು ಅರಿತುಕೊಳ್ಳಬಹುದು. ಊರಿನ ದೇವಾಲಯ ಮತ್ತು ವಿದ್ಯಾಲಯಗಳು ಸುಸ್ಥಿತಿಯಲ್ಲಿದ್ದರೆ ಖಂಡಿತವಾಗಿಯೂ ಆ ಊರಿನ ಜನಗಳು ಸುಭೀಕ್ಷವಾಗಿದ್ದಾರೆ ಮತ್ತು ಸಂಸ್ಕಾರದಿಂದ ಬಾಳ್ತಾ ಇದ್ದಾರೆ ಅನ್ನೋದನ್ನು ನಾವು ಅರಿತುಕೊಳ್ಬೋದು. ಆ ರೀತಿಯಲ್ಲಿ ಇವತ್ತು ಈ ಶಾಲೆಗೆ ಬಂದಾಗ ನಮಗೆ ಇದರ ವಾತಾವರಣ ನೋಡಿದಾಗ ಖಂಡಿತವಾಗಿ ನಾವು ಸಂತೋಷಗೊಂಡಿದ್ದೇವೆ. ಯಾಕಂದರೆ ಅತ್ಯಂತ ಶಿಸ್ತಿನಿಂದ ಕೂಡಿದ ಮಕ್ಕಳು, ಅವರನ್ನು ಈ ರೀತಿಯಲ್ಲಿ ಬೆಳೆಸಿದಂಥ ಅವರ ಅಧ್ಯಾಪಕ ವರ್ಗದವರು. ಒಂದು ಶಾಲೆ ಯಾವ ರೀತಿಯಲ್ಲಿ ಖ್ಯಾತಿಯನ್ನು ಪಡೀತದೆ ಅನ್ನೋದಕ್ಕೆ ಅಲ್ಲಿ ವಿದ್ಯೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳು ಸಂಸ್ಕಾರವನ್ನು ಪಡೆದಾಗ ಮತ್ತು ವಿನಯವನ್ನು ಪಡೆದಾಗ ಅದರ ಖ್ಯಾತಿಗೆ ಅದು ಕಾರಣ ಆಗ್ತದೆ. ಮನುಷ್ಯ ಜನ್ಮ ನಮಗೆ ದೊರಕುವುದೇ ಅದು ದುರ್ಲಭ. ಅದರೊಂದಿಗೆ ವಿದ್ಯೆ ದೊರಕುವುದು ಇನ್ನೂ ದುರ್ಲಭ. ವಿದ್ಯೆಯೊಂದಿಗೆ ವಿನಯ ಮತ್ತು ಸಂಸ್ಕಾರ ದೊರಕುವುದು ಮತ್ತೂ ದುರ್ಲಭ. ಆ ರೀತಿಯಿಂದ ವಿನಯ ಮತ್ತು ಸಂಸ್ಕಾರವನ್ನು ಒಳಗೊಂಡ ವಿದ್ಯೆಯನ್ನು ಹೊಂದಿದರೆ ಮಾತ್ರ ಮನುಷ್ಯ ಜನ್ಮ ಅದು ಸಾರ್ಥಕ ಆಗ್ತದೆ ಮತ್ತು ನಾವು ಪಡೆದಂತಹ ವಿದ್ಯೆ ಸಾರ್ಥಕ ಆಗ್ತದೆ. ಆ ರೀತಿಯಲ್ಲಿ ಮುಖ್ಯವಾಗಿ ನಾವು ವಿದ್ಯೆಯನ್ನು ಕಲಿಯುವುದರೊಂದಿಗೆ ಸಂಸ್ಕಾರವನ್ನು ವಿನಯವನ್ನು ಬೆಳೆಸಿಕೊಂಡರೆ ಮಾತ್ರ ನಾವು ಪಡೆದಂತಹ ವಿದ್ಯೆ ನಮಗೆ ಪ್ರಯೋಜನಕ್ಕೆ ಬರುತ್ತದೆ ಮತ್ತು ನಾವು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಪ್ರಜೆಗಳಾಗಿ ಸಮಾಜದಲ್ಲಿ ಅನಾವರಣಗೊಳ್ಳಿಕ್ಕೆ ಅದು ಕಾರಣ ಆಗ್ತದೆ. ಕಾರಣಾಂತರಗಳಿಂದ ಈಗ ಶಿಕ್ಷಣ ನೀತಿಗಳು ಬದಲಾಗ್ತಾ ಬಂದ ಹಾಗೆ ಬೇರೆ ಬೇರೆ ರೀತಿಯ ಕಾನೂನುಗಳು ಒಂದು ರೀತಿಯಲ್ಲಿ ಇವತ್ತು ಶಿಕ್ಷಣ ನೀತಿಯಲ್ಲಿ ಕೂಡ ಬಹಳಷ್ಟು ಬದಲಾವಣೆ ಉಂಟಾಗಿದೆ. ಬಹುಶಃ ನಾವೆಲ್ಲ ಕಲಿಯುವ ಕಾಲದಲ್ಲಿ ನಾವು ಅಧ್ಯಾಪಕರ ಹತ್ರ, ಶಿಕ್ಷಕರ ಹತ್ರ ಪೆಟ್ಟು ತೆಗೆದುಕೊಂಡು ಕಲ್ತದ್ದು ನಾವು. ಬಹುಶಃ ಆ ಭಾಗ್ಯ ಈಗಿನ ಮಕ್ಕಳಿಗೆ ನಮ್ಮಷ್ಟಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಅಷ್ಟು ಶಿಸ್ತಿನಿಂದ ಬೆಳೆದಂಥ ಮತ್ತು ಶಿಸ್ತಿನಿಂದ ವಿದ್ಯೆ ಸಿಗ್ತಾ ಇರುವಂಥ ಒಂದು ಕಾಲ ಇತ್ತು. ಹಾಗಿರುವಾಗ ಈಗ ಆ ನೀತಿಗಳು ಬದಲಾದರೂ ಕೂಡ ಸ್ವಯಂ ನಾವು ಅಂತಹ ನೀತಿಗಳನ್ನು ಅಳವಡಿಸಿಕೊಂಡು ವಿದ್ಯೆಯೊಂದಿಗೆ ಉತ್ತಮವಾದಂತಹ ನೀತಿಯನ್ನು ಕೂಡ ಅಳವಡಿಸಿಕೊಂಡರೆ ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ನೀತಿವಂತರಾಗಿ ಬದುಕಲಿಕ್ಕೆ ಅದು ಸಹಾಯ ಆಗ್ತದೆ. ಮುಖ್ಯವಾಗಿ ನಮ್ಮ ಹೆತ್ತವರಿಗೆ, ಗುರು ಹಿರಿಯರಿಗೆ ಗೌರವಿಸುವುದನ್ನು, ಗೌರವ ಕೊಡುವುದನ್ನು ನಾವು ಕಲಿಯಬೇಕು. ನಾವೇನು ಈ ರೀತಿಯಲ್ಲಿ
ಸುಸಂಯುಕ್ತವಾಗಿ ಬರಲಿಕ್ಕೆ ಕಾರಣವಾದಂಥ ನಮ್ಮ ವಿದ್ಯಾ ದೇಗುಲಗಳಿವೆ. ಅದಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ನಾವು ಆ ನೆನಪನ್ನು ನಾವು ಇಟ್ಕೊಳ್ಬೇಕು. ಆಗ ಮಾತ್ರ ನಾವು ಯಾವುದೇ ರೀತಿಯ ಅಧಿಕಾರದಲ್ಲಿ ಅಥವಾ ಯಾವುದೇ ರೀತಿಯ ಉನ್ನತವಾದಂತಹ ಹುದ್ದೆಯಲ್ಲಿ ಕೂಡ ನಾವು ಪಡೆದಂತಹ ವಿದ್ಯೆ ಸಾರ್ಥಕವಾದಂತಹ ಉಪಕಾರ ಸ್ಮರಣೆಯನ್ನು ಇಟ್ಟುಕೊಂಡಾಗ ಮತ್ತು ಆ ರೀತಿಯಲ್ಲಿ ನಾವು ಬದುಕಿದಾಗ. ಇವತ್ತು ಈ ಶಾಲೆಗೆ ಬಂದು ಮಕ್ಕಳ ಶಿಸ್ತನ್ನು ನೋಡಿ ಖಂಡಿತವಾಗಿಯೂ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಶಾಲೆ ಇನ್ನಷ್ಟು ಉಜ್ವಲವಾಗಿ ಬೆಳಗಲಿ, ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಉಂಟಾಗಲಿ. ಮಠದ ಅಭಿಮಾನಿಗಳಾದಂತಹ ಚಂದಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ಶ್ರೀಕೃಷ್ಣ ಪೈರವರು ಹಲವಾರು ವರ್ಷಗಳಿಂದ ಮಠದ ಆತ್ಮೀಯ ಶಿಷ್ಯರು ನಮ್ಮ ಹಿಂದಿನ ಗುರುಗಳ ಕಾಲದಿಂದಲೇ ಶ್ರೀಗಳನ್ನು ಕರೆಸಿ ಅವರ ತೀರ್ಥೋಪರ ಕಾಲದಲ್ಲೇ ಅವರನ್ನು ಉತ್ತಮವಾಗಿ ಕರೆಸಿ ಆ ನಂತರದಲ್ಲಿ ಕೂಡ 2-3 ಶ್ರೀಗಳ ಚಾತುರ್ಮಾಸವನ್ನು ಕೂಡ ಅಮ್ಮನವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡದನ್ನು ನಾವು ಇವತ್ತು ನೆನೆಸಿಕೊಳ್ತಾ ಇದ್ದೇವೆ. ಅಂತಹ ಕೃಷ್ಣಪ್ಪಯವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ಎಲ್ಲ ಆಡಳಿತ ಮಂಡಳಿಯವರ ಮುತುವರ್ಜಿಯಲ್ಲಿ ಶಾಲೆಯ ಅಧ್ಯಾಪಕರ ಸೇವೆಯೊಂದಿಗೆ ಶಾಲೆ ಉತ್ತರೋತ್ತರ ಕೀರ್ತಿಯನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರುವಂತಹ ವಿದ್ಯಾಧಿಕಾರಿಗಳು ಅಂತೆಯೇ ಶಾಲೆಯ ಅಧ್ಯಾಪಕ ವರ್ಗದವರು, ಆಡಳಿತ ವರ್ಗದವರು, ಹಿತೈಷಿಗಳು, ಬಂದು ಬರೆದಂತಹ ಎಲ್ಲ ಪುಟಾಣಿ ವಿದ್ಯಾರ್ಥಿ ಬಂಧುಗಳು ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಆ ವಿದ್ಯಾ ದೇವತೆ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಿದ್ದ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಶಾಲೆಗೆ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಈ ಒಂದು ಶಾಲೆಗೆ ನಮ್ಮೆಲ್ಲರ ಕೋರಿಕೆಯ ಮೇರೆಗೆ ಆಗಮಿಸಿ ಅತ್ಯಂತ ವಿನಮ್ರವಾಗಿ ಅಷ್ಟೇ ವಿನಯತೆಯಿಂದ ಆಶೀರ್ವಚನವನ್ನ ಮಕ್ಕಳಿಗೆ ನೀಡಿದಂತಹ ಸದ್ಗುರು ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳಿಗೆ ಪ್ರೀತಿಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯವರ ಗಮನಕ್ಕೆ ಈ ಶಾಲೆ ಈ ಒಂದು ಹಂತಕ್ಕೆ ಬರೋದಕ್ಕೆ ಕಾರಣರಾದಂತಹವರನ್ನ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೇನೆ. ಗುರುಗಳೇ, ಇವತ್ತು ಗುಡಿಗಾರಗಲ್ಲಿ ಶಾಲೆ ತಾಲೂಕಿನಲ್ಲಿ ಗುರುತಿಸಲ್ಪಡ್ತಾ ಇದೆ ಅಂತಂದ್ರೆ, ಇಷ್ಟೊಂದು ಅಭಿವೃದ್ಧಿಯನ್ನ ಹೊಂದ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂತಹ ಶ್ರೀ 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 ಕೃಷ್ಣ ಬಾಬಾ ಪೈರವರು. श्री 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 सच्चिदानंद भारती स्वामी महाराज की, श्री 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 सच्चिदानंद भारती स्वामी महाराज की. ಬಹುಶಃ ಈ ಎಲ್ಲ ಕಟ್ಟಡಗಳ ಅಭಿವೃದ್ಧಿಯ ಹಿಂದೆ ಅವರ ಸಂಪೂರ್ಣ ಬೆಂಬಲ ನಮಗಿದೆ ಸರ್. ಪ್ರತಿಯೊಂದು ಹಂತದಲ್ಲಿ ಮಕ್ಕಳಿಗೆ ಇಂಥದ್ದು ಬೇಕು ಅಂತ ನಾವು ಅವ್ರ ಹತ್ರ ಕೇಳಿದಾಗ ತಕ್ಷಣದಲ್ಲಿ ಸ್ಪಂದಿಸಿ ದಾನಿಗಳನ್ನ ಸಂಪರ್ಕಿಸಿ ಶಾಲೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ದಿನದ 24 ಗಂಟೆಗಳ ಕಾಲ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇರುವುದು ಬಹುಶಃ ನಮಗೆ ಅತ್ಯಂತ ಸಂತೋಷ. ಅದನ್ನು ತಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೂ ಕೂಡ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಸರ್. ಹಾಗೇನೆ ಇಲಾಖಾ ಅಧಿಕಾರಿಗಳಾಗಿರುವಂತಹ ಶ್ರೀಯುತ RL ಭಟ್ರವರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಯಾವುದೇ ಕೋರಿಕೆಯನ್ನು ಅವ್ರ ಮುಂದೆ ಇಟ್ಟರು ಕೂಡ ಅವರು ಕೂಡ ಮಕ್ಕಳಿಗಾಗಿ ಶಿಕ್ಷಣಕ್ಕಾಗಿ ಸದಾ ಸ್ಪಂದಿಸ್ತಾರೆ. ಜೊತೆಗೆ ಇನ್ನೋರ್ವ ದಾನಿಗಳು ನಮಗೆ ಇವತ್ತು ಉಪಸ್ಥಿತಿ ಇರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವ್ರು ಬರಲಿಲ್ಲ. ಯಾರು ಅಂತಂದ್ರೆ ಶ್ರೀಯುತ ಸುಬ್ರಾಯಿ H ವಾಳ್ಕೆ ಅವರು. ಇಲ್ಲಿ ಸ್ಥಳದಾನವನ್ನ ಮಾಡುವುದನ್ನ ಸ್ಥಳದಾನದ ಜೊತೆಗೆ ಪ್ರತಿ ವರ್ಷ 100 ಮಕ್ಕಳಿಗೆ ಅವರು ಕಲಿಕಾ ಸಾಮಗ್ರಿಗಳನ್ನ ವಿತರಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಈಗ ಸಾಂಕೇತಿಕವಾಗಿ ತಮ್ಮ ಕೈಯಿಂದ 1-2 ಮಕ್ಕಳಿಗೆ ನಾವು ವಿತರಿಸುವಂತ ಒಂದು ಕಾಯಕದಲ್ಲಿ ಇದ್ದೇವೆ.
ಹಾಗಾಗಿ ಈ ಎಲ್ಲ ದಾನಿಗಳು ಜೊತೆಗೆ ಇಲ್ಲಿಯ ಸಮುದಾಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಥವಾ ಪಾಲಕರಿರ್ಬೋದು, SDMC ಇರ್ಬೋದು, ಇವರೆಲ್ಲರ ಸಹಕಾರದಿಂದ ಈ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೀತಾ ಇದೆ. ತಮ್ಮ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೀತದೆ ಎನ್ನುವಂತಹ ಒಂದು ವಿಶ್ವಾಸವೂ ಕೂಡ ನಮಗಿದೆ. ನಿಮಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಇದೀಗ ಮಕ್ಕಳಿಗೆ ಸಾಂಕೇತಿಕವಾಗಿ ಕಲಿಕಾ ಸಾಮಗ್ರಿಯನ್ನು ವಿತರಿಸುವಂತದ್ದು ಶ್ರೀಗಳ ಅಮೃತ ಹಸ್ತದಿಂದ ಅದನ್ನು ನಾವು ವಿತರಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದೆ. ನಮ್ಮ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಯುತ RL ಭಟ್ ಸರ್ ಅವರು ಈ ದಿನದ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತವಚನವನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಕೊಡಮಟ್ಟು ಉಪಸ್ಥಿತರಿದ್ದಂಥ ಎಲ್ಲರಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ, ಬಹುಶಃ ಮಾತು ಬೇಡ ಅಂತ ಅನ್ನಿಸ್ತದೆ. ನಾವೆಲ್ಲರೂ ಕೂಡ ಪರಮ ಪೂಜ್ಯರ ಆಶೀರ್ವಚನಕ್ಕಾಗಿ ಅವರ ಈ ಸುಮಧುರವಾದ ಮಾತುಗಳನ್ನು ಕೇಳೋದಕ್ಕಾಗಿ, ಶ್ರವಣ ಮಾಡೋದಕ್ಕಾಗಿ ಬಂದಿದ್ವಿ. ಆದರೆ ಒಂದು ಈ ತಾಲೂಕಿನ ಶೈಕ್ಷಣಿಕ ಸ್ಥಿತಿಗತಿಯ ಬಗ್ಗೆ, ಅದರಲ್ಲಿಯೂ ತಾವು ಹೇಳಿದ ಹಾಗೆಯೇ ಈ ವಿದ್ಯಾಮಂದಿರದ ಬಗ್ಗೆ, ದೇವಾಲಯ ಮತ್ತು ವಿದ್ಯಾಲಯ ಈ ನಿಟ್ಟಿನಲ್ಲಿ ಬಹುಶಃ ನಮ್ಮ ತಾಲೂಕಿನಲ್ಲಿ ಸುಮಾರು 252 ಶಾಲೆಗಳಿವೆ. ಸುಮಾರು 21,784 ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ಶಾಲೆಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿದಂಥ 2ನೇ ಶಾಲೆ ಗುಡಿಗಾರಗಲ್ಲಿ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆ ಆಗ್ತದೆ. ಸುಮಾರು 225ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದಂಥ ಒಂದು ಶಾಲೆ. ಇದು ಸರ್ಕಾರದ ಶಾಲೆ. ಭಾಳ ಸಂದರ್ಭಗಳಲ್ಲಿ ನೋಡಿದ್ರೆ ಇದು ಒಂದು ಅನುದಾನಿತ ಸಂಸ್ಥೆಯೋ ಅಂತ ಅನ್ನಿಸಿಕೊಳ್ಳುತ್ತದೆ. ಇವತ್ತಿನ ಪಾಲಕರ ಈ ಇಂಗ್ಲಿಷ್ ವ್ಯಾಮೋಹದಲ್ಲಿ ಸರ್ಕಾರಿ ಶಾಲೆಯನ್ನು ಇಟ್ಕೊಳ್ಳೋದು ನಮಗೆ ಕಷ್ಟ ಆಗಿದೆ. ಆದರೆ ಇವತ್ತು ಗುಡಿಗಾರಗಲ್ಲಿ ಶಾಲೆ, ಇಲ್ಲಿಯ ಶಾಂತಿಕಾಂಬ ದೇವರ ಟ್ರಸ್ಟ್ ಹಾಗೂ ಆಡಳಿತ ಮಂಡಳಿಯವರ, ವಿಶೇಷವಾಗಿ ಕೃಷ್ಣ ಪೈ ಅವರು ಹಾಗೂ ಅವರ ಎಲ್ಲ ಸಹಕಾರದಿಂದ ಪಾಲಕ ಹಾಗೂ ಪೋಷಕರ, ಶಿಕ್ಷಣಾಭಿಮಾನಿಗಳ, ಹಳೆಯ ವಿದ್ಯಾರ್ಥಿ ಸಂಘದ, SDMC ಅವರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ವಿಶೇಷವಾಗಿ ಶಾಲೆಯ ಬಗ್ಗೆ ಕಳಕಳಿಯಿಂದ ದುಡಿಯುವಂಥ ಒಂದು ಗುರುವೃಂದ ಇದೆ. ಅವರ ನೇತೃತ್ವದಲ್ಲಿ ಇವತ್ತು ನಾವು ಈ ತಾಲೂಕಿನ ಈ ಶಾಲೆಯನ್ನು ಸರ್ವಾಂಗೀಣ ಪ್ರಗತಿಯ ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಎಲ್ಲರೂ ಕಂಕಣಬದ್ಧರಾಗಿ ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತದೆ. ವಿಶೇಷವಾಗಿ ಈ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇದೆ. ಲೈಬ್ರರಿ ಇದೆ, ವಿಜ್ಞಾನ ಪ್ರಯೋಗಾಲಯ ಇದೆ, ಮಕ್ಕಳಿಗೆ ಆಟದ ಮೈದಾನದ ಒಂದೇ ಒಂದು ಕೊರತೆ ಬಿಟ್ಟರೆ ಎಲ್ಲ ಸೌಲಭ್ಯಗಳನ್ನು ಈ ಶಾಲೆ ಹೊಂದಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ಹೀಗಾಗಿ ತಮ್ಮ ಆಶೀರ್ವಚನದಲ್ಲಿ ಹೇಳಿದಾಗೆ ಮಕ್ಕಳಿಗೆ ಜ್ಞಾನದ ಜೊತೆಗೆ ಸಂಸ್ಕಾರ ಕೂಡ ಅಷ್ಟೇ ಮುಖ್ಯ. ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಜ್ಞಾನ ಮತ್ತು ಸಂಸ್ಕಾರ ಜೊತೆಗೆ ನಮ್ಮ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ, ಜೊತೆಗೆ ಮಕ್ಕಳಿಗೆ ಪೂರಕವಾದಂಥ ಎಲ್ಲ ಚಟುವಟಿಕೆಗಳನ್ನು, ಇಲಾಖೆಯ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಈ ಶಾಲೆಯಲ್ಲಿ ಅನುಷ್ಠಾನ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತದೆ. ಹೀಗಾಗಿ ತಮ್ಮ ಈ ಒಂದು ಆಗಮನದಿಂದ ನಮ್ಮೆಲ್ಲ ಪಾಲಕರಿರ್ಬೋದು, ಪೋಷಕರಿರ್ಬೋದು, ವಿಶೇಷವಾಗಿ ವಿದ್ಯಾರ್ಥಿಗಳು ಪುಳಕಿತರಾಗಿದ್ದಾರೆ. ಅವರು ತಮ್ಮ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಕ್ಷಣವನ್ನು, ಈ ದಿನವನ್ನು ಅವರ ಜೀವನದ ಒಂದು ಅಮೂಲ್ಯವಾದಂತಹ ದಿವಸ, ಮಹತ್ವದ ದಿವಸ ಅಂತ ನಾವೆಲ್ಲರೂ ಭಾವಿಸ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಗೆ ಬಂದು, ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಗೆ ಬಂದು, ನಮ್ಮ ಬಡ ಗ್ರಾಮೀಣ ಪ್ರದೇಶದ ಹಿಂದುಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ತಾವು ಮಾರ್ಗದರ್ಶನ ಮಾಡೋದರ ಜೊತೆಗೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಇಲಾಖೆಯ ಪರವಾಗಿ, ವೈಯಕ್ತಿಕವಾಗಿ ನಾನು ಅತ್ಯಂತ ಕೃತಾರ್ಥನಾಗಿದ್ದೇನೆ. ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸ್ತಾ, ಮತ್ತೆ ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಮಾರ್ಗದರ್ಶನ, ತಮ್ಮ ಆಶೀರ್ವಾದ ನಮ್ಮ ಸಂಸ್ಥೆಯ ಮೇಲೆ ಇರಲಿ ಅನ್ನುವ ಕಳಕಳಿಯ ವಿನಮ್ರ ವಿನಂತಿಯನ್ನು ಮಾಡ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಕೋರ್ತಾ ಹಿತವಚನವನ್ನಾಡಿದಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಯುತ
ಆನಂದ್ ಭಟ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಸಂದರ್ಭದಲ್ಲಿ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮಿ ಮಹಾರಾಜ್ ಕಿ, ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಶ್ರೀಗಳು ನಾವು ಸಾಂಕೇತಿಕವಾಗಿ ಕಲಿಕಾ ಸಾಮಗ್ರಿಗಳನ್ನ ವಿತರಿಸೋಣ ಅನ್ನುವಂತ ಒಂದು ಆಶಯವನ್ನು ಅವರಿಗೆ ವ್ಯಕ್ತಪಡಿಸಿದ್ವಿ. ಆದ್ರೆ ಅವರು ತಾನು ಎಲ್ಲಾ ಮಕ್ಕಳಿಗೂ ಕೊಡ್ತೇನೆ ಅನ್ನುವಂತ ಒಂದು ಮಾತನ್ನು ಅವರು ಆಡಿದ್ರು. ಬಹಳ ಸಂತೋಷವಾಗಿದೆ. ಶ್ರೀಗಳಿಂದ ಒಂದು ಕಲಿಕಾ ಸಾಮಗ್ರಿಗಳನ್ನ ತಾವು ಸ್ವೀಕರಿಸುವ ಸೌಭಾಗ್ಯ ಮಕ್ಕಳೇ ತಮ್ಮದಾಗಿದೆ. ಹಾಗಾಗಿ ತಾವೆಲ್ಲ ಒಬ್ಬೊಬ್ಬರೇ ವೇದಿಕೆಗೆ ಬಂದು 1ನೇ ಕ್ಲಾಸ್ನಿಂದ ನಾವು ಹೇಳ್ತೇವೆ, ವೇದಿಕೆಗೆ ಬಂದು ಮಂತ್ರಾಕ್ಷತೆ ಮತ್ತು ಕಲಿಕಾ ಸಾಮಗ್ರಿಗಳನ್ನ ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಆಮೇಲೆ ಎಲ್ಲವೂ ಆಮೇಲೆ ಎಲ್ಲವನ್ನೂ ಸೇರಿ ಇಲ್ಲೇ ತಂದು ಕೊಡಬೇಕು. ಅದನ್ನ ಕಡೆಗೆ ನಾವೆಲ್ಲ ಡಿವೈಡ್ ಮಾಡಿ ಸಪರೇಟ್ ಕೊಡ್ತೇವೆ. ನಮ್ಮ ಎಡನೀರಿನಲ್ಲಿ ವಿದ್ಯಾಭ್ಯಾಸ ಸೌಲಭ್ಯ ಇಲ್ಲದ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಗುರುಗಳಾದಂತಹ ಈಶ್ವರಾನಂದ ಭಾರತಿ ಶ್ರೀಪಾದಂಗಳವರು 1941ನೇ ಇಸವಿಯಲ್ಲಿ ಮಠದ ಸ್ಥಳದಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸಿ ಸರ್ಕಾರಿ ಶಾಲೆಯನ್ನು ಪ್ರಾರಂಭಿಸಲಿಕ್ಕೆ ಅನುವು ಮಾಡಿಕೊಟ್ಟವರು. ಆ ನಂತರದಲ್ಲಿ ಅವರ ಹೆಸರಿನಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ನಮ್ಮ ಎಡನೀರದಲ್ಲಿ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಒಂದು ಮುತುವರ್ಜಿಯಿಂದ ಪ್ರಾರಂಭವಾಗಿ ಇವತ್ತು ಆ ಶಾಲೆಗೆ ಸುಮಾರು 60 ವರ್ಷಗಳಿಂದ ಹುಡುಕಿದ ಇತಿಹಾಸವನ್ನು ಹೊಂದಿದ ಶಾಲೆಯಾಗಿ ಇವತ್ತಿಗೂ ಕೂಡ ಅದು ಕನ್ನಡ ಶಾಲೆಯಾಗಿ ಕೆಲಸ ಮಾಡ್ತಾ ಇದೆ. ಅದರೊಂದಿಗೆ ಒಂದು ಪದವಿ ಪೂರ್ವ ಕಾಲೇಜು ಕೂಡ ನಮ್ಮ ಎಡನೀರಿನಲ್ಲಿ ಮಠದ ವತಿಯಿಂದ ನಡೀತಾ ಇದೆ. ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಕೂಡ ನಡೀತಾ ಇದೆ. ಈ ರೀತಿಯಲ್ಲಿ ವಿದ್ಯೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದವರು ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು. ಅದರೊಂದಿಗೆ ಮುಂದಿನ ದಿನಗಳಲ್ಲಿ ಅದು ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಅದರ ಒಂದು ನೆನಪಿಗಾಗಿ ಸ್ವಾಮೀಜಿಯವರ ಒಂದು ನೆನಪಲ್ಲಿ 25,000 ರೂಪಾಯಿಗಳನ್ನು ಈ ಶಾಲೆಗೆ ಸ್ವಾಮೀಜಿಯವರ ಹೆಸರಿನಲ್ಲಿ ಕೊಡ್ತಾ ಇದ್ದೇವೆ.
you.